ಅವರು ನಮಗೆ ಪಾರ್ಟಿ ಕೊಡ್ಸಿದ್ರಲ್ಲ, ಅದಕ್ಕೆ ನಾನು ನಮ್ಮ ಕಡೆಯಿಂದ ಒಂದು ಸಣ್ಣ ಪಾರ್ಟಿ ಕೊಡ್ಸೋಣ ಅಂತ ಕರ್ಕೊಂಡು ಹೋಗಿದ್ದೆ. ಪಾರ್ಟಿ ಅಂದರೆ ಎಂಥ ಪಾರ್ಟಿ? ಏನು ಮಾಡಿದೆ ಅಲ್ಲಿ? ಏನು ಮಾಡಿದೆ ಅಂದರೆ, ಮೊದಲು ಆಟೋದಲ್ಲಿ ಕರ್ಕೊಂಡೋದೆ, ಆಮೇಲೆ ದೇವಸ್ಥಾನಕ್ಕೆ ಹೋದ್ವಿ, ಅಲ್ಲಿಂದ ಬಸ್ಸಲ್ಲಿ ಓಡಾಡಿದ್ವಿ, ಹಾಗೆ ಕಾಫಿ ಕುಡಿದ್ವಿ, ನಂತರ ಜೋಳ ಪಾನಿಪುರಿ ಇದೆಲ್ಲ ತಿನ್ಕೊಂಡು ಹರಟೆ ಹೊಡ್ಕೊಂಡು ಓಡಾಡ್ತಾ ಇದ್ವಿ. ನಿಮ್ಮಿಬ್ರದು ಸ್ನೇಹನ ಅಥವಾ? ಹೌದು, ಸ್ನೇಹನೇ. ಇವಳು ಯೋಗ್ಯತೆಗೆ ಇವರೇ ಸರಿ. ಕರೆಕ್ಟಾಗಿ ಹೇಳಿದ್ರಿ ನೀವು. ನಾನು ಸರಿಯಾದ ಸಮಯಕ್ಕೆ ಬಂದಿದ್ದೀನಿ. ಈಗ ನಾನು ಮಾತಾಡಲ? ನಾನು ಯಾವಾಗಲೂ ಹೇಳ್ತಾನೆ ಇರ್ತೀನಿ, ಜೀವನದಲ್ಲಿ ನಂಬಿಕೆ ಅನ್ನೋದು ತುಂಬ ಮುಖ್ಯ ಅಂತ. ನನಗೆ ಅನು ಪರಿಚಯ ಅಷ್ಟೇನೂ ಇಲ್ಲ, ಆದರೆ ಅನು ನನ್ನ ಮೇಲೆ ನಂಬಿಕೆ ಇಟ್ಟಿದ್ದಾಳೆ. ನನ್ನನ್ನು ನಂಬಿ ಇವತ್ತು ಇಡೀ ದಿನ ನನ್ನ ಜೊತೆಯಲ್ಲಿ ಕಳೆದಿದ್ದಾಳೆ. ಅಷ್ಟೇ ಅಲ್ಲ, ನನಗೆ ಗೊತ್ತಿಲ್ಲದಿರೋ ಜೀವನನ ನನಗೆ ತೋರಿಸಿದ್ದಾಳೆ, ಫಾರ್ ವಿಚ್ ಐ ಆಮ್ ರಿಯಲಿ ಥ್ಯಾಂಕ್ಫುಲ್ ಟು ಹರ್. ನಾನು ಸಹ ಅಷ್ಟೇ, ಅವಳು ಮಾತನ್ನು ನಂಬಿದೆ. ಅದರಿಂದ ನನಗಿವತ್ತು ಕೋಟಿ ಗಟ್ಟಲೆ ಲಾಭ ಆಗಿದೆ. ಏನು, ನನ್ನ ಮಾತಿಂದನಾ? ನಾನು ಅವತ್ತು ಪಾರ್ಟಿಲಿ ಹೇಳದ್ನಲ್ಲ, ಈ ₹2 ನಿರ್ಧಾರದಿಂದ ನನಗೆ ಲಾಭ ಆಗತ್ತೆ ಅಂತ. ನನ್ನ ಮಾತು ನಿಜ ಆಗಿದೆ. ಇನ್ಫ್ಯಾಕ್ಟ್ ಅದನ್ನು ಹೇಳೋಣ ಅಂತಾನೆ ನಾನು ಇಲ್ಲಿಗೆ ಬಂದಿದ್ದು. ತಗೋ, ಡೋಂಟ್ ವರಿ, ಇದು ಬ್ಲ್ಯಾಂಕ್ ಚೆಕ್ ಅಲ್ಲ, ಅದಕ್ಕಿಂತ ಮುಖ್ಯವಾದದ್ದು. ಜಸ್ಟ್ ಓಪನ್ ಇಟ್ ಅಂಡ್ ಸಿ ಏನಿದೆ ಅಂತ ತೆಗ್ದು ನೋಡೆ. ಇನ್ನೇನಿರುತ್ತೆ, ಲವ್ ಲೆಟ್ರೇ ಇರುತ್ತೆ. ನೋಡಿ ನೋಡಿ. ಅಪಾಯಿಂಟ್ಮೆಂಟ್ ಲೆಟರ್. ಅಪ್ಪ, ಸರ್ ಕಂಪ್ನಿಲಿ ನನಗೆ ಕೆಲಸ ಕೊಟ್ಟಿದ್ದಾರೆ. ಸರ್, ನೀವು ತುಂಬ ದೊಡ್ಡ ಮನುಷ್ಯರು ಸರ್. ನಾವೆಲ್ಲ ನಿಮಗೆ ಹೇಗೆ ಧನ್ಯವಾದಗಳನ್ನ ಹೇಳಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ಆದರೆ ಅನ್ನೋದು ಎಜುಕೇಷನ್ ಇನ್ನೂ ಕಂಪ್ಲೀಟ್ ಆಗಿಲ್ವಲ್ಲ ಸರ್? ಡೋಂಟ್ ವರಿ, ಕೆಲಸದಿಂದ ಓದೋದಕ್ಕೇನು ತೊಂದರೆ ಆಗಲ್ಲ. ಕೆಲಸ ಮಾಡ್ಕೊಂಡೇ ಓದ್ಕೋಬೇಕು. ನಾನು ನೋಡ್ಕೋತೀನಿ. ಅಣ್ಣ, ಒಂದು ನಿಮಿಷ. ನಂಬಿಕೆ ಅನ್ನೋ 3 ಅಕ್ಷರದ ಪದ ಮನುಷ್ಯರನ್ನ ಜೀವನ ಪೂರ್ತಿ ಜೊತೆಯಲ್ಲೇ ಸಾಗಿಸೋ ದೋಣಿ ಅದು. ನೀವು ಒಂದು ವೇಳೆ ಅನು ಮೇಲೆ ನಂಬಿಕೆ ಇಟ್ಟಿದ್ದಿದ್ರೆ ಅನು ಎಂಥ ಒಳ್ಳೆ ಹುಡುಗಿ ಅಂತ ನಿಮಗೆ ಅರ್ಥ ಆಗ್ತಾ ಇತ್ತು. ನಿಮ್ಮ ಸಂಬಂಧ ಉಳಿತಾ ಇತ್ತು. ಎನಿವೆ, ಇಟ್ಸ್ ಯುವರ್ ಲಾಸ್. ಹೇಯ್, ನಡಿಯೋ. ಬರ್ಲಾ? So happy. All the best. ಅನು, ಸದ್ಯಕ್ಕೆ ನನ್ನನ್ನು ಕೇಳಿದ್ರೆ ನಿನಗೆ ಮದುವೆಗಿಂತ ಇದು ತುಂಬ ಮುಖ್ಯವಾದದ್ದು. ಥ್ಯಾಂಕ್ ಯು ಸೋ ಮಚ್ ಸರ್. ಯು ಡಿಸರ್ವ್ ಇಟ್. ಆಲ್ ದ ಬೆಸ್ಟ್. ಬರ್ತೀನಿ ಸರ್. ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್. ಸಿ ಯು ಅಟ್ ದ ಆಫೀಸ್. ಸರಿಯಾಗೇ ಹೇಳಿದ್ರಿ. ನಿಮ್ಮ ಜಾಗದಲ್ಲಿ ನಾನೇ ಇದ್ದಿದ್ರು ಹೀಗೆ ಮಾತಾಡ್ತಿದ್ದೆ.
ಒಳಗೆ ಬರ್ಬೋದಾ? ಸುಬ್ರಹ್ಮಣ್ಯ ಸರ್, ಬನ್ನಿ, ನೀವು ಕೂತ್ಕೊಳ್ಳಿ. ಹೇಳಿ ಸರ್. ನಾವು ನೀವೆಲ್ಲ ಒಂದೇ ಅಂತ ಸಲಿಗೆ ತಗೊಂಡು ಮಾತಾಡಿದೆ. ನಿಮ್ಮ ಮನ್ಸಿಗೆ ಬೇಜಾರಾಗಿದ್ರೆ ದಯವಿಟ್ಟು ಕ್ಷಮಿಸಿ. ಆದ್ರೆ ಈಗ ಸತ್ಯ ಹೇಳ್ತೀನಿ ಕೇಳಿ. ಅನು ಥರ ಹುಡುಗಿ ಎಲ್ಲೂ ಹುಡುಕಿದ್ರೂ ಸಿಗಲ್ಲ ಕಣಮ್ಮ. ಎಷ್ಟು ಒಳ್ಳೆ ಗುಣ, ಹಾ ಗೌರವಿಸೋ ಸ್ವಭಾವ, ಅಬಬಬಬಬಬಬ. ಹಿಂದಿನ ಜನ್ಮದಲ್ಲಿ ಯಾವುದೋ ರಾಣಿಯಾಗಿರ್ಬೇಕು. ನನಗಂತೂ ಸಂಪೂರ್ಣ ಇಷ್ಟ ಆಗಿದೆ ಕಣಮ್ಮ. ಆದ್ರೀಗ ರಜನಿ ಅವರು ಅಯ್ಯೋ, ಅದನ್ನೆಲ್ಲ ಈಗ ಮರ್ತು ಬಿಡಿ ಅಮ್ಮ. ಕಾಲ ಎಲ್ಲನೂ ಮರ್ಸತ್ತೆ ಅಂತಾರೆ. ಇಷ್ಟು ಬೇಗನ? ಒಳ್ಳೆ ಕೆಲಸಕ್ಕೆ ತಡ ಯಾಕೆ ಮಾಡಬೇಕು? ನಿಮ್ಮ ಮನಸ್ಸಲ್ಲಿ ಏನು ಓಡ್ತಿದೆ ಅಂತ ನನಗೆ ಒಂದು ಹೇಳ. ಆಗ್ಲೇ ನಡೆದಿದ್ದು ಯಾವುದೂ ನಿಜ ಅಲ್ಲ. ನಾನು ಬೇಕು ಅಂತಾನೆ ಹಾಗೆ ನಡ್ಕೊಂಡಿದ್ದು. ನಮ್ಮಂತ ಶ್ರೀಮಂತರ ಮನೆಗೆ ಸೊಸೆಯಾಗಿ ಬರೋದಕ್ಕೆ ತಾ ಮುಂದು ನಾ ಮುಂದು ಅಂತ ನಿಂತಿರ್ತಾರೆ. ಎಂಥೆಂಥ ಅನುಭವ ಆಗಿದೆ ಗೊತ್ತಾ ನಮಗೆ. ನಮ್ಮ ಹುಡುಗನು ಬಹಳ ಮುಗ್ಧ, ಅವನಿಗೇನು ಗೊತ್ತಾಗಲ್ಲ. ಸ್ವಲ್ಪ ಟೆಸ್ಟ್ ಮಾಡೋಣ ಅಂತ ನಾನು ಹಾಗೆ ಮಾತಾಡಿದೆ. ನೋಡಿ ಸುಬ್ರಹ್ಮಣ್ಯ ಸಿರಿಮನೆ ಅವರೇ, ಈಗ ನಾನು ಹೇಳ್ತಾ ಇದ್ದೀನಲ್ಲ, ಇದೇ ಸತ್ಯ. ನನಗೆ ನಿಮ್ಮ ಮಗಳು ಸಂಪೂರ್ಣ ಒಪ್ಪಿಗೆ ಆಗಿದ್ದಾಳೆ. ನಿಮ್ಮ ಮಗಳೇ ನಮ್ಮನೆ ಸೊಸೆ. ನಮ್ಮ ಹುಡುಗಂಗೂ ನಮ್ಮ ಮನೆಗೂ ಅನುನೇ ಸರಿಯಾದ ಹುಡುಗಿ. ಎಂತ ದೊಡ್ಡ ಮನ್ಸು ನಿಮ್ದು. ಅದು ಇಷ್ಟೆಲ್ಲ ಆದ್ಮೇಲೆ ಇರಿ, ನಿಮ್ ಬಾಯಿಗೆ ಸಕ್ಕರೆ ಹಾಕ್ಬೇಕು. ನೋಡಿ, ನಮ್ಮ ಅನು ಮದುವೆನ ಈಗಲೇ ಮಾಡುವ ಯಾವ ಯೋಚನೆನೂ ನಮಗಿಲ್ಲ. ಸುಬ್ಬು, ಮತ್ತೆ ನೀವು ನೀವು ಏನು ಹೇಳಕ್ ಬರ್ತಿದ್ದೀರಾ ಅಂತ ನನ್ಗೆ ಗೊತ್ತು. ಹೆಣ್ಣು ಹೆತ್ತ ಅಪ್ಪ ಅಮ್ಮಂಗೆ ಮಗಳು ಯಾವತ್ತಿದ್ರೂ ಗೊಂಬೆ ಜೊತೆ ಆಟ ಆಡೋ ಮಗುನೇ. ಆಯ್ತು, ನಾವು ಕಾಯ್ತೀವಿ, ನಮ್ಗೇನು ಅಭ್ಯಂತರ ಇಲ್ಲ. ಅಂದ್ರೆ ನಿಮ್ಗೆ ಅನು ವಿದ್ಯಾಭ್ಯಾಸ ಮುಗಿಸ್ಬೇಕು ಅಂತ ಅವ್ರ ತಂದೆ ಆಸೆ. ತಪ್ಪೇನಿಲ್ವಲ್ಲ, ಸರಿಯಾಗಿ ಯೋಚನೆ ಮಾಡಿದ್ದಾರೆ. ಹೆಣ್ಮಕ್ಳು ಅವರಿಗೂ ಓದಬೇಕು ಅಂತ ಆಸೆ ಇರುತ್ತೆ. ತಪ್ಪೇನಿಲ್ವಲ್ಲ. ಹೌದೌದು, ಓದ್ಲೇಬೇಕು. ನೋಡಿ ಸಿರಿಮನೆ, ಆಗಿದ್ದನ್ನೆಲ್ಲ ನಾನು ಮರ್ತು ಹೋದೆ. ನನಗೂ ಅಷ್ಟೇ, ಏನು ಗೊತ್ತಾಗ್ತಿಲ್ಲ, ಎಲ್ಲ ಮರ್ತೋಗ್ಬಿಟ್ಟಿದ್ದೀನಿ. ತಾವು ಹೇಗೆ ದಿಢೀರಂತ ಹೀಗೆ ಬದಲಾಗ್ಬಿಟ್ರೆ?